ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಚಂದನವನಕ್ಕೆ ಕಾಲಿಟ್ಟು 25 ವರ್ಷಗಳನ್ನ ಪೂರೈಸಿದ್ದಾರೆ. ಹೀಗಾಗಿ ಸಕ್ಕರೆ ನಗರಿ ಮಂಡ್ಯದಲ್ಲಿ ಒಂದು ಅದ್ದೂರಿಯಾದಂಥ ಕಾರ್ಯಕ್ರಮ ಕೂಡ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮದ ಸಂಜೆಯ ಕಾರ್ಯಕ್ರಮ ಒಂದು ರಸಮಂಜರಿ ಕಾರ್ಯಕ್ರಮವನ್ನು ಕೂಡ ಆಯೋಜನೆ ಮಾಡಲಾಗಿದೆ. ವಿ ಹರಿಕೃಷ್ಣ ಅವರು ಇದ್ರ ಬಗ್ಗೆ ಎಲ್ಲ ಮಾತಾಡೋದಕ್ಕೆ ನಮ್ಮ ಜೊತೆಲಿದ್ದಾರೆ. ಸರ್, ದರ್ಶನ್ ಅಂದರೆ ಸಾಕಷ್ಟು ಯೂಸ್ ಫ್ಯಾನು, ಸಾಕಷ್ಟು ಅವ್ರ ಜೊತೆ ತಾವು ವರ್ಕ್ ಮಾಡಿದ್ದೀರಾ. 25 ವರ್ಷಗಳನ್ನ ಪೂರೈಸಿದ್ದಾರೆ. ಇವತ್ತು ಅದರ ನೆನಪನ್ನು ಇಲ್ಲಿ ಮೆಲುಕಾಗ್ತಿದ್ದಾರೆ. ಮೊದಲನೇದಾಗಿ ತಮ್ಮ ಅವರ ಒಂದು ಒಡನಾಟದ ಬಗ್ಗೆ ಹೇಳ್ಕೊಳ್ಳೋದಾದರೆ TV9 ಜೊತೆ ಹಂಚ್ಕೊಳ್ಳೋದಂತದ್ದಾರೆ. ಆ್ಯಕ್ಚುಲಿ ನಿಜ ಹೇಳಬೇಕಂದ್ರೆ ನಮ್ಮಿಬ್ಬರಲ್ಲಿ ಮಾತು ತುಂಬ ಕಡಿಮೆ ಇರುತ್ತೆ. ಬಟ್ ಅವರು ನನ್ನ ಕೆಲಸದ ಮೇಲೆ ಇಟ್ಟಿರೋ ನಂಬಿಕೆ ತುಂಬ ಜಾಸ್ತಿ. ಸೊ ಆ ಕೆಲಸ, ಆ ನಂಬಿಕೆನ ಉಳಿಸ್ಕೊಳ್ಳೋಕ್ಕೆ ನಾನು ಕೆಲಸ ಮಾಡ್ತೀನಿ. ಸೊ ಈ ನಂಬಿಕೆ ಮೇಲೆ ನಡೀತಾ ಇರುವಂಥ ಒಂದು ಸಂಬಂಧ ನಂದು ಅವ್ರದ್ದು. ಇವತ್ತು ಸರ್ 25 ವರ್ಷಗಳನ್ನ ಇಲ್ಲಿ ಅವರ ಒಂದು ಏನು ಸಾಧನೆ ಇರ್ಬೋದು, ಹೋರಾಟ ಇರ್ಬೋದು, ನೋವು ನಲಿವು ಎಲ್ಲದನ್ನೂ ಕೂಡ ಇಲ್ಲಿ ಮೆಲುಕಾಗ್ತೀರಾ. ಹೇಗಿರುತ್ತೆ ಸರ್ ಸಂಜೆಯ ಒಂದು ಕಾರ್ಯಕ್ರಮ? ಅಂದರೆ ಅವರ ಪ್ಲ್ಯಾನ್ ಮಾಡಿರೋದೇ ಅವ್ರ ಜರ್ನಿ ಅವ್ರ ಕಣ್ಣೆದುರು ಕಾಣಬೇಕು ಅನ್ನೋದು. ಸೊ ಅವರು 25 ವರ್ಷದ ಪ್ರಯಾಣ ಒಂದು ಸತಿ ಅವ್ರ ಕಣ್ಣು ಮುಂದೆ ಬಂದು ಹಂಗೆ ಹೋಗುತ್ತೆ. ಸೊ ಈ ಥರದ್ದು ಪ್ಲ್ಯಾನ್ ಮಾಡಿದ್ವಿ. ಈ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಸರ್ ಯೂಜ್ ಫ್ಯಾನ್ ಮಾಡಿದ್ದಾರೆ, ಸಾಕಷ್ಟು ನೋವು ನಲಿವುಗಳನ್ನೆಲ್ಲ ಕಂಡಿದ್ದಾರೆ. 25 ವರ್ಷಗಳಲ್ಲಿ 56 ಸಿನಿಮಾಗಳು ಮಾಡಿದ್ದಾರೆ. ಅದು ಅಷ್ಟು ಸಾಮಾನ್ಯ ಅಲ್ಲ. ಇದ್ರ ಬಗ್ಗೆ ತಾವು ವೈಯಕ್ತಿಕವಾಗಿ ಹೇಳುವಂಥದ್ದಾದ್ರೆ ಸರ್? ಅಲ್ಲ, ಅದು ನಿತ್ಯ ಪರಿಶ್ರಮಿ. ಯಾರು ಈ ಥರ ಒಂದು ಸಿನಿಮಾ ಆಗ್ತಾ ಇದ್ದಂಗೆ ಇನ್ನೊಂದು ಸಿನಿಮಾ ಹಂಗೆ ಸ್ಟಾರ್ಟ್ ಮಾಡೋದು, ನಾನ್ ಸ್ಟಾಪಾಗಿ ಕೆಲಸ ಮಾಡುವಂಥ ತುಂಬ ಕಡಿಮೆ ಹೀರೋಗಳಲ್ಲಿ ಮೊದಲಿಗಿರು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಈಗಿನ ಜನ್ರೇಷನ್ಲಿ. ಯಾಕಂದರೆ ಅಷ್ಟು ನಾನ್ ಸ್ಟಾಪಾಗಿ ಕೆಲಸ ಮಾಡ್ತಾನೆ ಇರ್ತಾರೆ. ಅದಕ್ಕೆ ಹಾಗೆ ಇವಾಗ ಕಾಟೇರ ಮುಗೀತು, ಕಾಟೇರ ಮುಗ್ದಿದ್ದೇ ಇನ್ನೊಂದು ಡೆವಿಲ್ ಸ್ಟಾರ್ಟ್ ಆಗಿದೆ, ಡೆವಿಲ್ ಮುಗ್ದಿದ್ದೇ ಲೈನಪ್ ಸ್ಟಾರ್ಟ್ ಆಗುತ್ತೆ. ಈಗ ಮೊನ್ನೆ ಅನೌನ್ಸ್ ಆಗಿರೋದೇ ನೋಡಿರ್ಬೋದು. ಸೊ ಅದೇನೆಂದರೆ ಜೊತೆಯಲ್ಲಿರೋ ಇಡೀ ಇಂಡಸ್ಟ್ರಿ ಅವ್ರ ಜೊತೆ ಯಾರ್ಯಾರು ಇದ್ದಾರೆ ಅಷ್ಟು ಜನಕ್ಕೆ ಕೆಲಸ ಕೊಡ್ತಾನೇ ಹೋಗ್ತಾರೆ. ಸೊ ಆ ಜರ್ನಿಲೇ ಬಂದಿದ್ದಾರೆ. ಮೊದಲನೇ ಸಿನಿಮಾಯಿಂದ ಇಲ್ಲಿವರೆಗೂ ಹಾಗೆ ಇದೆ, ಇನ್ನು ಮುಂದಕ್ಕೂ ಹಾಗೇ ಇರುತ್ತೆ. ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಆಗುತ್ತೆ ಸರ್. ಈಗ ಅವ್ರ ಜೊತೆ ಸಾಕಷ್ಟು ಫಿಲ್ಮ್ಗಳಲ್ಲಿ ವರ್ಕ್ ಮಾಡಿದ್ದೀರಾ, ಹಿಟ್ ಸಾಂಗ್ಗಳನ್ನ ಕೊಟ್ಟಿದ್ದೀರಾ. 25ನೇ ವರ್ಷ ಅರ್ಥಪೂರ್ಣ ಕಾರ್ಯಕ್ರಮ ಕೊಡ್ತಾ ಏನು ಗಿಫ್ಟ್ ಕೊಡ್ತಾ ಇದ್ದೀರಿ ಸರ್ ಸಾಂಗ್ ಮೂಲಕ ತಾವು? ಅದು ನೀವು ನೋಡಬೇಕು, ನಾವು ಇದನ್ನು ಹೇಳಬಾರ್ದು, ನೋಡಬೇಕು. ಒಂದೇನು ಸರ್ಪ್ರೈಸ್ ಕಾದಿದೆಯಾ ದರ್ಶನ್ ಅವ್ರಿಗೆ? ಖಂಡಿತ ಇರುತ್ತೆ, ಅದನ್ನು ನೋಡ್ತಾರೆ, ಜನ ನೋಡ್ತಾರೆ. ಸಾಕಷ್ಟು ಸಾಂಗ್ಗಳು ವಿಚಾರವಾಗಿ ಬಂದಂಥ ಸಂದರ್ಭದಲ್ಲಿ ಸರ್ ಯೂಸ್ ಫ್ಯಾನ್ಸ್ ಇರುವಂಥದ್ದು, ಸಾಕಷ್ಟು ಜನ ಆ ಸಾಂಗ್ನ ಇಷ್ಟಪಡ್ತಾರೆ, ಅವರ ಡ್ಯಾನ್ಸನ್ನ ಇಷ್ಟಪಡ್ತಾರೆ. ಇದ್ರ ಬಗ್ಗೆ ತಾವು ಹೇಳುವಂಥದ್ದಾದ್ರೆ ಸರ್? ಇಲ್ಲ, ಒಟ್ಟಾರೆ ಅವ್ರನ್ನ ಎಲ್ಲ ವರ್ಗದವರು ಎಲ್ಲ ಥರದ ಡ್ಯಾನ್ಸ್ ಇರ್ಬೋದು, ಆ್ಯಕ್ಟಿಂಗ್ ಇರ್ಬೋದು, ಫೈಟ್ಸ್ ಇರ್ಬೋದು, ಡೈಲಾಗ್ ಡೆಲಿವರಿ ಇರ್ಬೋದು, ಇದ್ರ ಜೊತೆಗೆ ಅವ್ರಿಗಿರೋ ಒಂದು ಆರ, ಅವ್ರು ನಿಂತರೆ ಸಪ್ರೇಟಾಗಿ ಕಾಣಿಸ್ತಾರೆ. ಅದೊಂದು ಸ್ಪೆಷಲ್. ಅಂದರೆ ಅದಕ್ಕೆ ಆತ ಅಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೆದಿರೋದು. ಆಹಾರ ಅವ್ರು ಬೆಳೆಸ್ಕೊಂಡಿರುತ್ತಾನೆ, ಯಾರು ನಾವು ಕೊಡೋದಕ್ಕಾಗೋದಿಲ್ಲ. ಅದನ್ನು ಅಷ್ಟು ಹೋಮ್ವರ್ಕ್ ಮಾಡಿಕೊಂಡು ಅವ್ರು ಬೆಳೆಸ್ಕೊಂಡು ಬಂದಿದ್ದಾರೆ. ಸೊ ಅದರ ರಿಸಲ್ಟೇ ಇದು. ಅವರೇನು ನಿಂತಿದ್ದಾರೆ ಇವತ್ತು, ಅದರ ರಿಸಲ್ಟೇ ಅದು.